ಸೈಕೋ ಗಂಡನೊಬ್ಬ ಹೆಂಡತಿ ಹಾಗೂ ಮಾವನ ಮೇಲೆ ಹಲ್ಲೆಯನ್ನ ನಡೆಸಿರುವಂತ ಘಟನೆ. ಪತ್ನಿ ದಪ್ಪ ಆಗಿದ್ದಾಳೆ ಅಂತ ಹೇಳಿ ಪತಿ ಈ ರೀತಿಯಾಗಿ ಕಿರಿಕ್ ಮಾಡಿರೋದು. ಬೆಂಗಳೂರಿನ ನೆಲಗೆದರನಹಳ್ಳಿಯಲ್ಲಿ ಸೈಕೋ ಪತಿ ಈ ರೀತಿಯ ಕೃತ್ಯವನ್ನ ಮಾಡಿದ್ದಾನೆ. ಹುಲಿ ಸಾಯಿಕುಮಾರ್ ಎಂಬಾತ ಪತ್ನಿ ಹಾಗೂ ಮಾವನ ಮೇಲೆ ಹಲ್ಲೆಯನ್ನ ನಡೆಸಿರೋ. ಪತ್ನಿಯ ಸೌಂದರ್ಯದ ವಿಚಾರಕ್ಕೆ ಪದೇ ಪದೇ ಕಿರಿಕಾಗ್ತಾ ಇತ್ತಂತೆ. ಮದುವೆಯ ಸಂದರ್ಭದಲ್ಲಿ ಸಣ್ಣ ಇದ್ದು ಈಗ ದಪ್ಪ ಆಗಿದ್ದಾಳೆ ಅಂತ ಹೇಳಿ ಟಾರ್ಚರ್ ಕೊಡ್ತಾ ಇದ್ದ ಈ ಸೈಕೋಪತಿ 2021ರಲ್ಲಿ ಪರಿಚಯ ಆಗಿದ್ರು ಹುಲಿ ಸಾಯಿಕುಮಾರ್ ಹಾಗೂ ರಮ್ಯಾ. ಮ್ಯಾಟ್ರಿಮೋನಿ ಮೂಲಕ ಪರಿಚಯ ಆಗಿ ಮದುವೆಯಾಗಿದ್ರು. ಖಾಸಗಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ರಮ್ಯಾ ಅವರು. ವರದಕ್ಷಿಣೆ ವಿಚಾರಕ್ಕೂ ಕೂಡ ಪದೇ ಪದೇ ಈತ ಕಿರಿಕ್ ಮಾಡ್ತಾ ಇದ್ದ. ಸಂತ್ರಸ್ತೆ ರಮ್ಯಾ ಅವರು ಈಗ ಪೀಣ್ಯ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಹೆಂಡತಿ ದಪ್ಪ ಆಗಿದ್ದಾಳೆ ಅಂತ ಹೇಳಿ ಹೆಂಡತಿ ಹಾಗೂ ಮಾವನ ಮೇಲೆ ಹಲ್ಲೆಯನ್ನ ನಡೆಸಿರೋದು. ಮದುವೆ ಸಂದರ್ಭದಲ್ಲಿ ಸಣ್ಣ ಇದ್ರು ಈಗ ದಪ್ಪ ಆಗಿದ್ದಾಳೆ ಅಂತ ಹೇಳಿ ಟಾರ್ಚರ್ ಕೊಡ್ತಾ ಇದ್ದಂತೆ ಈ ಸೈಕೋಪತಿ. ಬೆಂಗಳೂರಿನಲ್ಲಿ ಪ್ರೊಫೆಸರ್ ಒಬ್ಬರಿಗೆ ಗಂಡನೇ ಖಾರದ ಪುಡಿ ಹಾಕಿ ಹೊಡೆದು ಹಲ್ಲೆಯನ್ನು ಮಾಡಿರುವಂತಹ ಘಟನೆ ನಗರದ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಇದೀಗ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಯಾವಾಗ ಈ ಗಲಾಟೆ ಆಯಿತು? ಏನಾಯಿತು ನಿನ್ನೆ ನೈಟ್? ಆ್ಯಕ್ಚುಲಿ ನೆನ್ನೆ ನೈಟು ನನಗೆ ಆಫೀಸಿಂದ ಬಂದಮೇಲೆ ಇರೋದೇ ನಮ್ಮ ಅಪ್ಪ ಅಮ್ಮನ ಮನೇಲಿ. ನಾವು ಆಫೀಸಿಂದ ಬಂದಮೇಲೆ ನನಗೆ 3 ಲಕ್ಷ ಬೇಕು, ನಿಮ್ಮ ಅಪ್ಪನ ಹತ್ರ ಕೇಳಿ ಇಸ್ಕೊಡು ಅಂತ ಅಂದಾಗ ಇದು ಪದೇ ಪದೇ ಎಷ್ಟೊಂದು ಲಕ್ಷಗಳು ತೊಗೊಂಡ್ಬಿಟ್ಟಿದ್ದಾರೆ. ಹಂಗಾದ್ರೂ ಇನ್ನೂ ಡಿಮ್ಯಾಂಡ್ ಮಾಡ್ತಾರೆ ಡೀಟೇಲ್ಸ್ ಸಬ್ ಇನ್ಸ್ಪೆಕ್ಟರ್ಗೆ ನಮ್ಮ ತಂದೆ. ಆಗಲ್ಲ ಇದೇ ಆಯಿತು, ನಿಂದು ದುಡ್ಡು ಕೇಳೋದೇ ಆಯಿತು ಅಂತ ಹೇಳಿದ್ದಕ್ಕೆ ರೂಮಲ್ಲೇ ನನ್ನ ಗಿಂಟೋದು, ಕತ್ತಿಸಕ್ಕೆ ಬರೋದು, ಇದನ್ನು ಹೇಳೋದು ನಿಮ್ಮ ಅಪ್ಪ ಅಮ್ಮನೂ ಸಾಯಿಸಿಬಿಡ್ತೀನಿ, ನಿನ್ನ ಮಗನ ಸಾಯಿಸಿ ನಾನು ಜೈಲ್ಗೆ ಹೋಗ್ತೀನಿ, ನಾನು ಜೈಲ್ಗೆ ಹೋಗೋಕ್ಕೆ ರೆಡಿ, ಏನು ಮಾಡ್ತೀರಾ ಜೈಲೇ ಅಲ್ವಾ ಅಂತ ಹೇಳಿ ಕಿರುಕುಳ ರಾತ್ರಿಯಿಂದನೇ ಶುರು ಮಾಡ್ದೆ. ಬೆಳಿಗ್ಗೆ ನಾನು ಕಿಚನಲ್ಲಿ ತಿಂಡಿ ಮಾಡೋವಾಗ ಹಿಂದೆಯಿಂದ ಬಂದು ಡಬ್ಬಂತ ಕತ್ತಿಗೆ ಹೊಡೆದು ನನಗೆ ನಿನ್ನ ಮಗುನ ನಾನು ಚಾಕು ತಗೊಂಡು ಸಾಯಿಸಿ ನಾನು ಹೋಗ್ತೀನಿ ಸ್ಟೇಷನ್ಗೆ, ನಾನು ಜೈಲ್ಗೆ ಹೋಗ್ತೀನಿ ಅಂದಾಗ ನಮ್ಮಪ್ಪ ಹಾಲಲ್ಲಿ ಕೂತಿದ್ರು. ನಮ್ಮಪ್ಪ ಯಾಕೋ ಏನೋ ಅಂಗೋಡಿಯೋಕೆ ಹೋಗ್ತಿದ್ದೆ ಅಂತ ಬಂದಾಗ ಚಾಕುನ ಅಯ್ಯೋ ಚುಚ್ಚೆ ಬಿಡ್ತಾನಂತ ಭಯಪಡ್ಕೊಂಡು ನಮ್ಮಪ್ಪ ಬಂದಾಗ ನಮ್ಮಪ್ಪನ ಖಾರ ಪುಡಿ ಇದ್ದಿದ್ದು ಪಕ್ಕ ಖಾರ ಪುಡಿ ಕಣ್ಣಿಗೆ ಹಾಕಿ ಅನ್ನದ ಕಾಯಿ ಶೌಟ್ ತೊಗೊಂಡು ಕಣ್ಣಿಗೆ ಚುಚ್ಚಿ ಫುಲ್ ಬ್ಲೀಡಿಂಗ್ ಇಂಜುರಿ ಆಗಿದೆ. ನಮ್ಮ ತಂದೆಗೆ ಇವಾಗ ಟ್ರೀಟ್ಮೆಂಟ್ ತೊಗೊತಿದ್ದಾರೆ. ಫುಲ್ ಇಂಜುರಿ ಮಾಡಿ ಪಕ್ಕದಲ್ಲಿ ಇರೋರೆಲ್ಲ ನಾನು ಕಿಚ್ಕೊಂಡ್ಬಿಟ್ಟೆ. ನನ್ನ ಮಗಂಗೂ ಖಾರ ಪುಡಿ ಬಿತ್ತು, ನನಗೂ ಬಿತ್ತು. ನಮ್ಮ ಪಕ್ಕದಲ್ಲಿ ಇರೋರೆಲ್ಲ ಬಂದರು, ಏನಾಯಿತು ಅಂತ ಬಂದು ನೋಡಿದಾಗ ಇನ್ನೇನೋ ಇವ್ರು ಮಾಡಿಬಿಡ್ತಾರೆ ಅಂತ ಅಡುಗೆ ಮನೆಯೂ ಜಂಪ್ ಮಾಡಿ ಮನೆಯೂ ಜಂಪ್ ಮಾಡಿಬಿಟ್ಟು ಗಾಡಿ ತೊಗೊಂಡು ಅವರೇ ಸ್ಟೇಷನ್ಗೆ ಬಂದುಬಿಟ್ಟಿದ್ದಾರೆ ಇಲ್ಲಿ. ಓಕೆ, ಇವಾಗ ಎಷ್ಟು ವರ್ಷ ಆಗಿತ್ತು ಮೇಡಮ್ ಮದುವೆ ಆಗಿ? ಮುಂಚೆಯಿಂದನೂ ಗಲಾಟೆ ಇತ್ತಾ? ಯಾವ ವಿಚಾರ ಗಲಾಟೆ ಆಗ್ತಿತ್ತು? 3 ವರ್ಷ ಆಯಿತು ಮದುವೆ ಆಗಿ. 2021 ನವಂಬರ್ 21 ಮದುವೆ ಆಗಿದ್ದು ಒಂದು 15 ದಿವಸಕ್ಕೇ ಸ್ಟಾರ್ಟ್ ಮಾಡ್ದೆ. ನಿಮ್ಮ ಅಪ್ಪ ಆಕಾಶ ತೋಜಿನೆಲ್ಲ ನಕ್ಕಿಸ್ತಾರೆ ಅಂತೆಲ್ಲ ಸ್ಟಾರ್ಟ್ ಮಾಡ್ದೆ. ನಾನು 2021 ಡಿಸೆಂಬರಲ್ಲೇ ಕನ್ಸೀವ್ ಆಗಿಬಿಟ್ಟೆ. ಹಂಗಾಗಿ ಅವಾಗಿಂದನೇ ನಾನು ಪ್ರೆಗ್ನೆಂಟ್ ಇದ್ದಾಗೂ ಹಿಂದೆ ಮುಂದೆ ನೋಡಿದ್ರೆ ಕೆಳಗಡೆ ಮಲ್ಕೊ, ನೀನು ಮೇಲೆ ಮಲ್ಕೊಬಾರ್ದು, ಕೆಳಗಡೆ ಮಲ್ಕೊ ಅಂತ ಹೇಳಿ ನನಗೆ ಅವಾಗಿಂದನೂ PGಗೆ ಹೊಟ್ಟೋಗ್ಬಿಟ್ಟಿದ್ದ. ನನ್ನ ಬಿಟ್ಬಿಡೋದು ಪ್ರೆಗ್ನೆನ್ಸಿ ಫುಲ್ ನಾನು ಒಬ್ಬಳೇ. ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನ್ನ ಗಂಡ ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ನನ್ನ ಮಗುನ ಹತ್ರ ನಾನು ಎಷ್ಟೊಂದು ಸತಿ ಕನ್ಫೆಸ್ ಮಾಡ್ಕೊಂಡಿದ್ದೀನಿ. ನನ್ನ ಮಗುಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಗಂಡನ ಪ್ರೀತಿ ಸಿಗಲಿಲ್ಲ, ಬಾಣಂತಿ ಟೈಮಲ್ಲೂ ಸಿಕ್ಕಿಲ್ಲ. ಅವ್ನು 3 ವರ್ಷ ಮದುವೆ ಟೈಮಲ್ಲಿ ಒಂದು 6 ತಿಂಗಳು 8 ತಿಂಗಳು ನನ್ನ ಜೊತೆ ಇದ್ದಾನೆ. ಅದು ಹೆಂಗೆ ನಮ್ಮ ಅಪ್ಪನೇ ಬೇರೆ ಮನೆ ಮಾಡಿಕೊಟ್ಟು ಅಡ್ವಾನ್ಸ್ ಎಲ್ಲ ಕೊಟ್ಟು ಫರ್ನಿಚರ್ಸ್ ಎಲ್ಲ ಕೊಟ್ಟು ಎಲ್ಲ ನೋಡಿಕೊಂಡ್ರೆ ಜೊತೆಲಿರ್ತಾನೆ. ಅದ್ರಲ್ಲಿ ತಾನೇ ಈ ಥರ ಕಿರುಕುಳ. ಇದಿಷ್ಟು ಸಂತ್ರಸ್ತೆ ರಮ್ಯಾ ಅವರ ಒಂದು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.